ಸೊ ವೆಲ್ಕಮ್ ಗೈಸ್. ಇವಾಗ ಬಾರ್ಬೆಕ್ಯೂಗೆ ನಾವೆಲ್ಲ ಫ್ರೆಶ್ ಅಪ್ ಆಗಿ ಹೊರಟಿದ್ದೀವಿ. ಸೊ ಎಲ್ಲರೂ ಅವರು ಫ್ರೆಂಡ್ಸ್ ಎಲ್ಲ ಇರ್ತಾರೆ ನೋಡಿ. ಓಕೆ, ಸೊ ನಾವು ಅದೇ ಇವಾಗ ಅವರವರು ಎಲ್ಲರೂ ಅವ್ರವ್ರ ಕಾರಲ್ಲಿ ಹೊರಟಿದ್ದಾರೆ. ನಾವು ಪನ್ನೀರು, ಮಶ್ರೂಮು ಆ ಥರ ಎಲ್ಲ ಮ್ಯಾರಿನೇಟ್ ಮಾಡಿಕೊಂಡು ತೊಗೊಂಡೋಗ್ತಾ ಇದ್ದೀವಿ. ಅದು ತುಂಬಾ ಚೆನ್ನಾಗಿದೆ ಜಾಗ. ಸೊ ಆ ಥರ ತುಂಬ ಜಾಗ ಇದೆ. ಸೊ ಸಮ್ಮರ್ ಬಂದರೆ ಬಾರ್ಬೆಕ್ಯೂ ಇಲ್ಲಿ ಫೇಮಸ್ ಅಲ್ವಾ. ಸೊ ಆ ಥರ ತುಂಬ ಜಾಗಗಳು ಬಾರ್ಬೆಕ್ಯೂಗೆ ಅಂತಲೇ ಮಾಡಿದ್ದಾರೆ. ಸೊ ಈ ಜಾಗನ ನಿಮಗೆ ತೋರಿಸ್ತೀವಿ. ಆಮೇಲೆ ಇಲ್ಲಿ ಬಿಸಿಲು, ಇವಾಗ ಬೆಂಗಳೂರಲ್ಲಿ ನಮ್ಮ ಅತ್ತೆಗೆ ಯಾವಾಗಲೂ ಕಾಲ್ ಮಾಡಿದರೆ ಅಯ್ಯೋ ಬಿಸಿಲು, ಬಟ್ ಇಲ್ಲಿ ಬಿಸಿಲು ಬಂದ್ರೇ ಅವರಿಗೆ ಒಂಥರ ಸ್ವರ್ಗ. ಯಾಕಂದರೆ ಬಿಸಿಲೇ ಇರಲ್ಲ, ಇಡೀ ವರ್ಷದಲ್ಲಿ 3 ತಿಂಗಳು ಅದು ಬಿಸಿಲು ಇರಲ್ಲ ಅಂತ ನಾವು ಇವನ್ ವೈಟಮಿನ್ ಡಿ ಎಲ್ಲ ಟ್ಯಾಬ್ಲೆಟ್ಸ್ ತೊಗೊತೀವಿ. ಸೊ ಬಿಸಿಲೇ ಇಲ್ಲಿ ಒಂಥರ ಚೆನ್ನಾಗಿ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತಾರೆ. ಸೊ ಬಿಸಿಲು ಬಂದರೆ ಎಲ್ಲ ಥರ ಆ್ಯಕ್ಟಿವಿಟೀಸು, ಏನಾದರೂ ಒಂದು ಪ್ರೋಗ್ರಾಮ್ಸ್ ಇದ್ದೇ ಇರುತ್ತೆ. ಸೊ ಇವತ್ತಿನ ಪ್ರೋಗ್ರಾಮ್ ಇದು ಬಾರ್ಬೆಕ್ಯೂ. ಆ್ಯಕ್ಚುಲಿ ಇನ್ನು ಒಂದು ಸ್ವಲ್ಪ ದಿನಗಳ ಮುಂಚೆ ಎಲ್ಲ ನೋಡೋದಾದರೆ ಸ್ಪ್ರಿಂಗ್ ಎಲ್ಲ ಕಡೆ ಫ್ಲವರ್ಸ್ ಇತ್ತು. ಇವಾಗ ಫ್ಲವರ್ಸ್ ಆಲ್ರೆಡಿ ಹೋಗ್ಬಿಟ್ಟಿದೆ ಆಲ್ಮೋಸ್ಟ್. ಇವಾಗ ಎಲ್ಲ ಕಡೆ ನಿಮಗೆ ಗ್ರೀನೇ ಕಾಣಿಸುತ್ತೆ. ನಾನು ಆನ್ ದ ವೇ ಯಾವುದಾದ್ರೂ ಚೆನ್ನಾಗಿರೋ ಸೀನರಿ ಏನಾದರೂ ಬಂದರೆ ನಿಮಗೆ ಮಧ್ಯೆ ವಿಡಿಯೋ ಮಾಡಿರ್ತೀನಿ. ಸೊ ನಿಮ್ಮದು ಫುಲ್ ವ್ಲಾಗಲ್ಲಿ ಅದನ್ನು ನೋಡ್ಬೋದು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಆನ್ ದ ವೇ ನೀವು ನೋಡ್ಬೋದು ಎಷ್ಟು ಗ್ರೀನರಿ ಇದೆ. ಇದೇ 1 ತಿಂಗಳು ಮುಂಚೆ ಫ್ಲವರ್ಸು, ಅದು ಒಂದು 3 ಮಂತ್ಸ್ ಮುಂಚೆ ಫುಲ್ ಸ್ನೋ ಇತ್ತು. ಯಾವುದು ಈ ಗ್ರೀನ್ ಲೀವ್ಸ್ ಒಂದೂ ಇಲ್ಲ, ಎಲ್ಲ ಬರಡಾಗಿರೋ ಮರಗಳು. ಸೊ ಫುಲ್ ಬರೀ ರಂಬೆ ಕೊಂಬೆನೇ ಕಾಣಿಸ್ತಾ ಇತ್ತು. ಇವಾಗ ನಾವು ಈ ಥರ ಗ್ರೀನರಿ ಕಾಣ್ಬೋದು. ನೆಕ್ಸ್ಟ್ ಇನ್ನೊಂದು ಇದೇ ಥರ ಆಗಸ್ಟ್ ತನಕ ಇರುತ್ತೆ. ಸೆಪ್ಟೆಂಬರಲ್ಲಿ ಆಟಮ್, ಇದೇ ಲೀವ್ಸ್ಗಳು ಆರೆಂಜ್, ಆಮೇಲೆ ಬೇರೆ ಬೇರೆ ಮೆರೂನು ಆ ಥರ ಕಲರಲ್ಲಿ ಲೀವ್ಸ್ ಇರುತ್ತೆ. ಸೊ ಇನ್ನು 20 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಸೊ ರೀಚ್ ಆದಮೇಲೆ ನಾನು ನಿಮಗೆ ಅಲ್ಲಿ ಹೆಂಗಿದೆ ಅಂತ ತೋರಿಸ್ತೀನಿ. ನೋಡಿ ಗೈಸ್, ಎಷ್ಟು ಅಲ್ಲಿ 700 ಮೀಟ್ರ್ ತನಕನೂ ಕ್ಯೂ ಇದೆ. ಕಾರ್ಗಳೆಲ್ಲ ಕಡೆ ಪಾರ್ಕಿಂಗು, ನಮಗೆಲ್ಲೂ ಸಿಗ್ತಾ ಇಲ್ಲ. ನೀವು ಅವಾಗಲೇ ಸಿಟಿ ತೋರಿಸುವಾಗ ಯಾರೂ ಜನನೇ ಇಲ್ಲ ಅಂತ ಕರ್ಫ್ಯೂ ಅಂತ ಅಂದ್ವಲ್ಲ. ಸೊ ಎಲ್ಲರೂ ಇದೇ ಥರ ಎಲ್ಲಾದರೂ ಸಿಟಿ ಬಾರ್ಡ್ರಿಗೆ ಹೋಗ್ಬಿಟ್ಟು ಬಾರ್ಬೆಕ್ಯೂ ಈ ಥರ ಎಲ್ಲ ಬಂದಿರ್ತಾರೆ. ಸೊ ನಿಮಗೆಲ್ಲೂ ಪಾರ್ಕಿಂಗೇ ಜಾಗ ಇಲ್ಲ. ಈ ಥರ ಇದು 4ನೇ ಪಾರ್ಕಿಂಗ್ ಸ್ಲಾಟ್ ನಾವು ಬಂದಿರೋದು. ಸೊ ನೋಡೋಣ, ಎಲ್ಲಾದರೂ ಪಾರ್ಕಿಂಗ್ ಸಿಕ್ಕಮೇಲೆ ನಾವು ಬಾರ್ಬೆಕ್ಯೂ ಸ್ಲಾಟ್ಗೆ ಹೋಗ್ತೀವಿ, ತೋರಿಸ್ತೀವಿ. ಅಲ್ಲಿವರೆಗೂ ಬಾಯ್. ನೋಡಿ ಎಷ್ಟು ಜನ ಬಂದಿದ್ದಾರೆ, ಅಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಮ್ಯೂಸಿಕ್ ಹಾಕ್ಕೊಂಡು. ಎಲ್ಲ ಕಡೆನೂ ಬಾರ್ಬೆಕ್ಯೂ ಆಗ್ತಾಯಿದೆ. ಸೊ ಎಲ್ಲರೂ ಚಿಲ್ಔಟ್, ಟೇಬಲ್, ಚೇರು, ಮ್ಯಾಟು, ಬಾರ್ಬೆಕ್ಯೂ ಸೆಟ್ಟು ಅವೆಲ್ಲ ತೊಗೊಂಡು ಬಂದಿರ್ತಾರೆ. ಇದು ಡಸ್ಟ್ಬಿನ್ ಜಾಗ. ಸೊ ಸ್ಪಾಟ್ ಅಲ್ಲ ಇದು, ಆಲ್ಮೋಸ್ಟ್ ನಿಮಗೆ ಇದೇ ಥರ ಒಂದು 5 ಕಿಲೋಮೀಟರ್ ದೂರ ತನಕನೂ ಇದೆ. ಲೇಕ್ ಎಲ್ಲಿವರೆಗೂ ಎಂಡ್ ಆಗುತ್ತೋ ಅಲ್ಲಿವರೆಗೂ ಈ ಥರ ಇರುತ್ತೆ. ಸೊ ಚೆನ್ನಾಗಿರುತ್ತೆ ಈ ಥರ ಗೇಮ್ಸ್ ಆಡೋದು, ಚಿಲ್ಔಟ್ ಜಾಗ. ಇವರು ಈ ಥರ ಮ್ಯಾಟ್ ತೊಗೊಂಬಂದ್ಬಿಟ್ಟು ಈ ಥರ ಊಟ ಮಾಡಿ ಮಲ್ಕೊತಾರೆ. ಚೆನ್ನಾಗಿರುತ್ತೆ. ಇದು ಒಂಥರ ಫನ್ ಆ್ಯಕ್ಟಿವಿಟಿ. ನಮಗೂ ಇದು ಹೊಸದು. ನಾವು ಇಲ್ಲಿ ಲಕ್ಸಂಬರ್ಗಿಗೆ ಬಂದಾಗ ಈ ಥರ ಎಲ್ಲ ನೋಡಿದ್ದು. ಇವರು ಸಣ್ಣ ಒಂದು ಖುಷಿ, ಸಣ್ಣ ಒಂದು ಗ್ಯಾದರಿಂಗಲ್ಲೇ ಖುಷಿ ತಂದ್ಕೊತಾರೆ. ಏನೂ ಇಲ್ಲ ಅಂದ್ರೂ ನೇಚರ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಈ ಥರನೇ ಇಲ್ಲೆಲ್ಲ ಕೆಲವರು ಕ್ಯಾಂಪರ್ ವ್ಯಾನ್ ಹಾಕಿ 2 ದಿನ 3 ಡೇಸ್ ರಜಾ ಇದ್ದರೆ ಇಲ್ಲೇ ಇರ್ತಾರೆ. ಸೊ ಇದು ಏನೋ ಉಡ್ಕೊಂಡು ಹೋಗೋ ಅಂಥದ್ದೇನಿಲ್ಲ. ಇವರು ನೇಚರು ಸಣ್ಣದಲ್ಲೇ ಇಟ್ಸ್ ಲೈಕ್ ದೇ ಆರ್ ಲಿವಿಂಗ್ ಫಾರ್ ಎಂಜಾಯಿಂಗ್ ಲೈಫ್, ಆ ಥರ ಕಾನ್ಸೆಪ್ಟ್ ಇವ್ರದ್ದೆಲ್ಲ. ಸೊ ನೀವು ನೋಡ್ತಾ ಇದ್ರೆ ಎಲ್ಲ ಕಡೆ ಜನ ಅಂದರೆ ಜನ. ಸೊ ಅಲ್ಲಿ ಮುಂದ್ಗಡೆ ಹೋದರೆ ನೀವು ಸ್ವಿಮ್ಮಿಂಗು ಇದೆ, ಸ್ವಿಮ್ಮಿಂಗ್ ಮಾಡೋದು ಆ ಥರ. ಸೊ ಈ ಥರ ಬಂದಾಗ ಕೆಲವು ಫ್ರೆಂಡ್ಸು ಅಥವಾ ಫ್ಯಾಮಿಲೀಸ್ ಜೊತೆ ಬಂದರೆ ಮಕ್ಕಳು ಅವ್ರವ್ರ ಫ್ರೆಂಡ್ಸು ಮಕ್ಕಳ ಜೊತೆ ಆಟ ಆಡ್ಬೋದು. ಸೊ ಅವರಿಗೆ ಮಜಾ ಇರುತ್ತೆ, ಅವರಿಗೆ ಚೆನ್ನಾಗಿ ಅನಿಸುತ್ತೆ.
ಒಬ್ಬರೇ ಬರೋದಕ್ಕಿಂತ ಇಲ್ಲಿ ಕಯಾಕಿಂಗು ಮಾಡ್ಬೋದು, ಎಲ್ಲ ಮಾಡ್ಬೋದು. ಇದು ನಮ್ಮ ಮನೆಯಿಂದ 30 ಮಿನಿಟ್ಸ್ ಡ್ರೈವು. ಲಕ್ಸಂಬರ್ಗ್ ತುಂಬಾ ಸಣ್ಣ ಕಂಟ್ರಿ. ಸೊ ಬಾರ್ಡ್ರಿಗೆ ಹೋದರೆ ಇಲ್ಲೆಲ್ಲ ಬಾರ್ಡರ್ ಡಿವಿಷನ್ನೇ ನೀರಿಂದ. ಸೊ ಎಲ್ಲೋದ್ರೂ ನಿಮಗೆ ಈ ಥರ ಸೀನರಿ, ನೀರು ಈ ಥರ ಇದ್ದೇ ಇರುತ್ತೆ. ಸೊ ನಿಮಗೆ ತುಂಬಾ ಚೆನ್ನಾಗೇ ಅನಿಸುತ್ತೆ ಎಲ್ಲನೂ. ಸೊ ನೀವು ಎಲ್ಲೋದ್ರೂ ಜನ ಇದ್ದಾರೆ ಇವತ್ತು, ಎಲ್ಲೋದ್ರೂ ಊಟ ಬಗ್ಗೆ ಬಾರ್ಬೆಕ್ಯೂ ಮಾಡೋದ್ರಿಂದ ಕಾಣಿಸ್ತಿದೆ. ಸೊ ಈ ಥರ ಇರುತ್ತೆ ಲೈಫು ಇವ್ರದ್ದು ಸಮ್ಮರ್ ಟೈಮಲ್ಲಿ. ಇದಷ್ಟೇ ಅಲ್ಲದೆ ಇವರು ಸ್ವಿಮ್ಮಿಂಗ್ ಜಾಗ ಎಲ್ಲಾದರೂ ಸಿಕ್ಕರೆ ಸ್ವಿಮ್ಮಿಂಗು, ಟ್ಯಾನಿಂಗ್ ಎಲ್ಲ ಮಾಡ್ಕೊತಾರೆ. ಆದರೆ ನಮಗೆ ಇದನ್ನು ಆ ಥರ ಅಷ್ಟೊಂದು ಬಿಸಿಲಿಲ್ಲ, ಇದನ್ನು ಸ್ಪ್ರಿಂಗ್ ಟೈಮು. ಸೊ ಇನ್ನು ಫುಲ್ ಜುಲೈ ಆಗಸ್ಟಲ್ಲಿ ಬಂದರೆ ನೀವು ಎಲ್ಲ ಬೀಚಲ್ಲೂ ಜನ ತುಂಬಿಕೊಂಡಿರ್ತಾರೆ. ಅವರಿಗೆ ನಮಗೆ ಆ ಬಿಸಿಲು ಚುಚ್ಚಿದಂಗೆ ಆಗುತ್ತೆ, ಬಟ್ ಇವರಿಗೆ ಆ ಬಿಸಿಲಿಗೋಸ್ಕರನೇ ಕಾಯ್ತಾ ಇರ್ತಾರೆ. ಅವರಿಗೆ ಅದು ಟ್ಯಾನಿಂಗ್ ಆಗಲಿಲ್ಲ ಅಂದರೆ ಅಲರ್ಜಿ ಥರ ಏನೋ ಇರುತ್ತೆ ಅಂತೆ, ಅಲರ್ಜಿ ಥರ ಇರುತ್ತೆ. ಸೊ ಆ ಥರ ಇರುತ್ತೆ. ಬಟ್ ಓಕೆ, ಸೊ ಅಷ್ಟು ಲೈಫ್ನ ಎಂಜಾಯ್ ಮಾಡ್ತಾರೆ. ಸೊ ನಮ್ಮದು ಗ್ರಿಲ್ ಬಾರ್ಬೆಕ್ಯೂದೆಲ್ಲ ಫುಡ್ ಎಲ್ಲ ಆದಮೇಲೆ ತಿನ್ನುವಾಗ ನಿಮಗೆ ತೋರಿಸುವ. ಆಮೇಲೆ ಮಕ್ಕಳು ಸ್ವಿಮ್ಮಿಂಗ್ ಹೋಗ್ತಾರೆ ಅನಿಸುತ್ತೆ, ನಮ್ಮ ನೀತು ಅವ್ನ ಫ್ರೆಂಡ್ಸ್ ಎಲ್ಲ. ಸೊ ಅದನ್ನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ಫೈನಲಿ ಒಂದು ಸ್ಪಾಟ್ ಸಿಕ್ಕಿದೆ. ಸೊ ಈ ಬಾರ್ಬೆಕ್ಯೂ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಇದು ಲೇಕು ಆ ಸೈಡು ನಾನು ತೋರಿಸ್ತೀನಿ. ಸೊ ನಮ್ಮದು ಇದ್ದೀವಿ, ಮಕ್ಕಳು ದೊಡ್ಡವ್ರು ಕೂರೋ ಚೇರಲ್ಲೇ ಮಕ್ಕಳು ಕೂತ್ಕೊಂಡು ಚಿಲ್ಔಟ್ ಮಾಡ್ತಿದ್ದಾರೆ. ಸೊ ನಿಮಗೆ ಒಂದು ರೌಂಡ್ ತೋರಿಸ್ತೀನಿ. ತುಂಬ ಜನ ಬಂದಿದ್ದಾರೆ ರಜೆ ಇರೋದ್ರಿಂದ. ಸೊ ನಮ್ಗೆ ಸ್ಪಾಟ್ ಸಿಗೋಕ್ಕೆ ಒಂದು ಅರ್ಧ ಗಂಟೆ ಆಯಿತು. ಇದು ಲೇಕು, ಸ್ವಿಮ್ ಮಾಡೋ ಜಾಗ ಆ ಕಡೆ ಇದೆ. ಸೊ ಅಲ್ಲಿ ನೀವೆಲ್ಲ ನೋಡಿದರೆ ಅಲ್ಲೆಲ್ಲ ತನಕನೂ ಜನ ಇದ್ದಾರೆ. ಸೊ ನಾವು ತುಂಬ ಆ ಕಡೆ ಸುತ್ತಿ ಇವಾಗ ಒಂದು ಸ್ಪಾಟ್ ಸಿಕ್ಕಿರೋದು. ಇವಾಗ ಊಟ ಆಯಿತು ಅಂತ ಇವರೆಲ್ಲ ವಾಟರ್ ಗನ್ ಗೇಮ್ ಆಡ್ತಾ ಇದ್ದಾರೆ. ನಾವು ಇವಾಗ ಬಾಯ್ಸ್ ಕ್ಲೀನ್ ಮಾಡ್ತಾ ಇದ್ದಾರೆ. ಇವಾಗ ಪ್ಯಾಕ್ ಮಾಡಿಕೊಂಡು ಹೋಗೋಣ ಅಂತ. Respire un peu le souffle d'air qui me pousse en avant. Fais comme si. ಸೊ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ ಜಾಗ. ನಮ್ಮದು ಸ್ಪಾಟ್ ಅಲ್ಲೇ ಇರೋದು. ಎಲ್ಲರೂ ಕುಕ್ ಮಾಡಿ ತಿಂತಾ ಇದ್ದಾರೆ. ಇದು ಫುಡ್ ತಿನ್ನೋ ರೀತಿ ತುಂಬಾ ಡಿಫ್ರೆಂಟ್ ಆಗಿದೆ. ಆವಾಗಲೇ ನೋಡಿದ್ವಿ, ಇವಾಗ ವಿಡಿಯೋ ಆನ್ ಮಾಡಿದಾಗ ತಿನ್ನುತ್ತಾ ಇಲ್ಲ. ಟ್ರೈ ಮಾಡೋಣ, ತಿಂದರೆ ತೋರಿಸ್ತೀವಿ. ಸೊ ಅಲ್ಲಿವರೆಗೂ ಅಲ್ಲಿ ನೋಡಿ, ಅದು ಸ್ವಿಮ್ಮಿಂಗ್ ಸ್ಪಾಟು. ಅಲ್ಲಿ ತುಂಬ ಜನ ಸ್ವಿಮ್ ಮಾಡ್ತಾ ಇದ್ದಾರೆ ಜಂಪ್ ಮಾಡಿ. ಸೊ ಅದೇ ನಾವು ಬಾರ್ಬೆಕ್ಯೂ ಮಾಡಿದ್ದ ಜಾಗ ಇಲ್ಲೇ, ಆದರೆ ಬಟ್ ಸ್ವಲ್ಪ ಮುಂದೆ ಹೋಗಬೇಕು. ಸೊ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು. ಇದು ಅವಾಗಲಿಂದ ಕಾಯ್ತಾ ಇದ್ದೀವಿ, ಬಟ್ ತಿಂತಾನೆ ಇಲ್ಲಲ್ಲ. ಫುಲ್ ಬಾಡಿನ ಉಲ್ಟಾ ಮಾಡಿ ತಿಂತಾಯಿತ್ತು. ಇವಾಗ ಮಾಡ್ತಾ ನೋಡೋಣ ಮಾಡ್ತಾ ಇದೆ ಅನಿಸುತ್ತೆ. ಕಾಣಿಸ್ತಿದೆನಾ? ಆದರೆ ಇನ್ನೂ ಫುಲ್ ಒಳಗೆ ಹೋಗಲಿಲ್ಲ. ಆವಾಗಲೇ ಫುಲ್ ಹುಡ್ಕೋಕ್ಕೆ ಮೈಯೇ ಫುಲ್ ಮೇಲ್ ಮಾಡಿ ನೋಡ್ತು ನೋಡಿ. ನಾನು ಈ ಥರ ಅಂತೂ ಯಾವಾಗ ನೋಡಿದ್ದಿಲ್ಲ. ನಿಮ್ಗೆ ಹೆಂಗೆ ಅನಿಸ್ತಿದೆ ಕಮೆಂಟ್ ಮಾಡಿ.
ಚೆನ್ನಾಗಿ ಅನಿಸ್ತಿದೆಯಲ್ಲ. ನಾನು ಫಸ್ಟ್ ಬಂದಾಗ ಬರೀ ಮುಖ ಒಳಗೋಗಿತ್ತು, ಹೊರಗಡೆ ಬಾಡಿ ಇತ್ತು. ಏನಪ್ಪ ಅಂತ ಅಂದ್ಕೊಳ್ಳಿ. ಆಮೇಲೆ ಬೇರೆ ಎಕ್ಸಸೈಸ್ ಥರ ಮಾಡ್ತಿದೆ, ಫುಲ್ ಯೋಗ. ಏನಂತಾರೆ ಅದಕ್ಕೆ? ಹೆಡ್ ಸ್ಟ್ಯಾಂಡ್ ಏನಂತಾರೆ? ಓಕೆ ಗೈಸ್, ಇವಾಗ 8:30 ಆದರೆ ನೋಡಿ ಎಷ್ಟು ಬಿಸಿಲಿದೆ ಇಲ್ಲಿ. ಇವಾಗ 9:00ವರೆಗೆ ಸನ್ಸೆಟ್ ಆಗೋದು. ಎಸ್, ಇಲ್ಲಿ ಟಿ ಆಡ್ಬೋದು. ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ಆಮೇಲೆ ಇದು ಬೈಕ್ ವಾಶ್ ಮಾಡೋದು. ಇದು ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಇರೋ ಪಾರ್ಕಲ್ಲೂ ಎಲ್ಲ ಕಡೆನೂ ಇದೆ. ನಿಮಗೆ ಒಂದ್ಸಲ ನಾವು ಸೈಕಲ್ ರೈಡ್ ಹೋಗಿ ಅದನ್ನ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಇದು ಆಟ ಆಡೋದು. ಸೊ ಇಲ್ಲಿ ಎಲ್ಲ ಥರನೂ ಒಂದು ಜಾಗ ಬಂದರೆ ಇದ್ದೇ ಇರುತ್ತೆ. ಸೊ ಟ್ರಾಂಪೋಲೈನ್ ಇದೆ. ಅವನು ಆಟ ಆಡಬೇಕು, ಹೋಗೋಣ ಅಂತ ಕರ್ಕೊಂಬಂದ ಈ ಸೈಡು. ಬಟ್ ಕ್ಲೋಸ್ ಆಗಿದೆ ಅನಿಸ್ತಿದೆ, ಆಲ್ರೆಡಿ 8 ಆಗಿರೋದ್ರಿಂದ. ಸೊ ಎಲ್ಲ ಕ್ಲೋಸ್ ಆಗಿದೆ. ಓಕೆ ಗೈಸ್, ಸೊ ನಾವು ಇನ್ನೂ ಹೊರಡ್ತೀವಿ. ಬಾಯ್ ಬಾಯ್. ಇದು ನೋಡಿ, ಇಲ್ಲಿ ದನಗಳು ಎಷ್ಟು ದಷ್ಟಪುಷ್ಟವಾಗಿದ್ದಾವೆ. ನನ್ನ ಗಂಡ ಕಾರ್ ತೊಗೊಂಬರಕ್ಕೆ ಹೋಗಿದ್ದಾನೆ ಪಾರ್ಕಿಂಗಿಂದ. ಸೊ ನಾನು ನಮ್ಮನಿತ್ತು ಇಲ್ಲೇ ವೇಟ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಬ್ಲಾಸ್ ಅಂಗಸ್ ಅಂತಾರೆ ಅನಿಸುತ್ತೆ, ನನಗೂ ಕ್ಲೀನಾಗಿ ಗೊತ್ತಿಲ್ಲ. ಬಟ್ ಇದು ಬ್ಲ್ಯಾಕ್ ಕೋಟು ಇದೆಲ್ಲ ಗುಡ್ ಕ್ವಾಲಿಟಿ ಮೀಟು. ಬಟ್ ಇಲ್ಲೆಲ್ಲ ತುಂಬಾ ಚೆನ್ನಾಗಿ ದಷ್ಟಪುಷ್ಟವಾಗೇ ಇರ್ತವೆ. ಫುಲ್ ಎಲ್ಲ ಹೊರಗಡೆನೆ ಹುಲ್ಲು ಪಲ್ಲು ತಿನ್ಕೊಂಡು ಇದೇ ಥರ ಒಳ್ಳೆ ನೇಚರಲ್ಲಿ ಫುಡ್ ತಿನ್ಕೊಂಡು ಇರ್ತವೆ. ಬಂದರು ಅನಿಸುತ್ತೆ. ಓಕೆ, ನಾವು ಕಾರ್ ಹತ್ತುತ್ತೀವಿ. ಬಾಯ್ ಬಾಯ್.